ನಮಸ್ಕಾರ ಸ್ನೇಹಿತರೆ. ಗೆಲುವಿನ ಬಳಿಕ ಗಂಭೀರ್ಗೆ ಕೊಹ್ಲಿ ಇಗ್ನೋರ್. ಡ್ರೆಸ್ಸಿಂಗ್ ರೂಮ್ನಲ್ಲಿ ನೋ ಹ್ಯಾಂಡ್ ಶಾಕ್. ದೊಡ್ಡ ಜಗಳ. ಇನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರನೆಯ ಏಕದಿನ ಪಂದ್ಯ ವಿಶಾಖಪಟ್ಟಣಂದಲ್ಲಿ ಮುಕ್ತಾಯವಾಯಿತು. ಇನ್ನು ಭಾರತ ಮೊದಲನೇ ಏಕದಿನ ಪಂದ್ಯದಲ್ಲಿ 17 ರನ್ಗಳ ಬೃಹತ್ ಗೆಲುವು ದಾಖಲಿಸುವ ಮುಖಾಂತರ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿದರೆ, ಎರಡನೆಯ ಏಕದಿನ ಪಂದ್ಯದಲ್ಲಿ ಹೀನಾಯ ಸೋಲು ಅನುಭವಿಸಿತು. ಹೀಗಾಗಿ ಮೂರನೆಯ ಏಕದಿನ ಪಂದ್ಯದಲ್ಲಿ ಗೆದ್ದು ನಮ್ಮ ಭಾರತ ತಂಡ KL ರಾಹುಲ್ ಅವರ ನಾಯಕತ್ವದಲ್ಲಿ ಈ ಒಂದು ಸರಣಿಯನ್ನ ಕೈವಶ ಮಾಡಿಕೊಂಡಿತು. ಸರಣಿಯ ಟೆಸ್ಟ್ ಸೋಲಿಗೆ ಈ ಒಂದು ಸೇಡನ್ನ ಭಾರತ ಇಲ್ಲಿ ತೀರಿಸಿಕೊಂಡಿತು. ಹೀಗಾಗಿ ಮೂರನೆಯ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ KL ರಾಹುಲ್ ಬೌಲಿಂಗ್ ಮಾಡಿದರು. ಮೊದಲು ಬ್ಯಾಟ್ ಮಾಡಿದ ಸೌತ್ ಆಫ್ರಿಕಾ ತಂಡ ನಿಗದಿತ 47.5 ಓವರ್ಗೆ 270ಕ್ಕೆ ಆಲ್ಔಟ್ ಆಯಿತು. ಸೌತ್ ಆಫ್ರಿಕಾ ಪರ ಕ್ವಿಂಟನ್ ಡಿಕಾಕ್ 106 ರನ್ ಹೊಡೆದು ಅದ್ಭುತವಾಗಿ ಆಡಿದರು. ಇನ್ನು ಟೀಮ್ ಇಂಡಿಯಾ ಪರ ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ತಲಾ 4 ವಿಕೆಟ್ ಪಡೆದು ಮಿಂಚಿದ್ರು. ಹೀಗಾಗಿ ಭಾರತ ತಂಡಕ್ಕೆ 271 ರನ್ಗಳ ಟಾರ್ಗೆಟ್ ಅನ್ನ ಸೌತ್ ಆಫ್ರಿಕಾ ತಂಡ ನೀಡಿತ್ತು. ಈ ಒಂದು ಟಾರ್ಗೆಟ್ ಅನ್ನು ಚೇಸ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಕೇವಲ 39.5 ಓವರ್ನಲ್ಲಿ 270 ಚೇಸ್ ಮಾಡಿ ಬಿಸಾಕಿತ್ತು. ಟೀಮ್ ಇಂಡಿಯಾ ಪರ ಜೈಸ್ವಾಲ್ ಅವರು ಶತಕ ಬಾರಿಸಿದರೆ ರೋಹಿತ್ ಶರ್ಮಾ 75 ರನ್ ಬಾರಿಸಿದರು. ರೋಹಿತ್ ಶರ್ಮಾ 75 ರನ್ ಬಾರಿಸಿ ಕೇಶವ್ ಮಹಾರಾಜ್ಗೆ ವಿಕೆಟ್ ಒಪ್ಪಿಸಿದರೆ, ಕಿಂಗ್ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ವಿಶಾಖಪಟ್ಟಣಂದಲ್ಲಿ ಶೈನ್ ಆದರು. ಇವರು ಅಜೇಯರಾಗಿ 65 ರನ್ ಹೊಡೆದು ಟೀಮ್ ಇಂಡಿಯಾಗೆ 9 ವಿಕೆಟ್ಗಳ ಗೆಲುವನ್ನು ತಂದುಕೊಟ್ರು. ಹೀಗಾಗಿ ಈ ಒಂದು ಪಂದ್ಯದ ಮುಕ್ತಾಯದ ಬೆನ್ನಲ್ಲೇ ಗಂಭೀರ್ ಮತ್ತು ಕೊಹ್ಲಿ ಬಗ್ಗೆ ಕೂಡ ಇಲ್ಲಿ ದೊಡ್ಡ ಪ್ರಶ್ನೆ ಎದ್ದಿದೆ. ಗಂಭೀರ್ ಕೂಡ ಇಲ್ಲಿ ಮೈದಾನಕ್ಕೆ ಬಂದರು. ಹೀಗಾಗಿ ಕಿಂಗ್ ವಿರಾಟ್ ಕೊಹ್ಲಿ ಅವರು ಮೈದಾನಕ್ಕೆ ಬಂದಾಗ ಇಲ್ಲಿ ಗಂಭೀರ್ ಅವರ ಜೊತೆ ಶೇಕ್ ಹ್ಯಾಂಡ್ ಕೂಡ ಮಾಡಲು ಕೊಹ್ಲಿ ಅವರು ಹೋಗಲಿಲ್ಲ. ಹೀಗಾಗಿ ಡ್ರೆಸ್ಸಿಂಗ್ ರೂಮಲ್ಲಿ ಕೂಡ ಯಾವ ಥರ ಇಗ್ನೋರ್ ಮಾಡಿದ್ರಂತ ನೀವು ಇಲ್ಲಿ ನೋಡ್ಬೋದು. ಇದು ಏನಪ್ಪ ಅಂದರೆ ಗಂಭೀರ್ ಮತ್ತು ಕೊಹ್ಲಿ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅಂತ ಮತ್ತೊಮ್ಮೆ ಈಗ ಪ್ರೂವ್ ಆಗಿದೆ. ರೋಕೋ ಅವರ ವಿಚಾರದಲ್ಲಿ ಕೂಡ ಗಂಭೀರ್ ನಿನ್ನೆ ಒಂದು ಮಾತನ್ನು ಹೇಳ್ತಾರೆ. ಇನ್ನು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದಂತಹ ಗೌತಮ್ ಗಂಭೀರ್ ಅವರು ವಿರಾಟ್ ಮತ್ತು ರೋಹಿತ್ ಅವರ ಬಗ್ಗೆ ಈ ಥರ ಹೇಳಿದ್ರು. ನೀವು ಕೂಡ ಇದನ್ನ ರಿಯಲೈಸ್ ಮಾಡ್ಕೋಬೇಕು. ಏಕದಿನ ವಿಶ್ವಕಪ್ಗೆ ಇನ್ನೂ 2 ವರ್ಷ ಬಾಕಿ ಇದೆ. ಇನ್ನು 2 ವರ್ಷದಲ್ಲಿ ನೀವು ಇಲ್ಲಿ ಇರುವುದು ಪ್ರೆಸೆಂಟ್ ಈಗ ಮುಖ್ಯ ಎಂದಿದ್ದಾರೆ. ತಂಡಕ್ಕೆ ಬರುವ ಯುವಕರು ತಮ್ಮ ಒಪಿನಿಯನ್ಗಳನ್ನು ಕೂಡ ಇಲ್ಲಿ ಬರ್ತಾರೆ. ಅವಕಾಶಕ್ಕಾಗಿ ಎಲ್ಲ ಯುವಕರು ಇಲ್ಲಿ ಕಾಯ್ತಾ ಇರ್ತಾರೆ. ಹೀಗಾಗಿ ಗಂಭೀರ್ ಯಾವಾಗಲೂ ಕೂಡ ರೋಹಿತ್ ಮತ್ತು ಕೊಹ್ಲಿ ಅವರ ವಿಚಾರದಲ್ಲಿ ಕೂಡ ಈಗ ಹಿಂದೇಟು ಹಾಕಿ ಅವ್ರನ್ನ ಇಗ್ನೋರ್ ಮಾಡುವ ಮಾತುಗಳನ್ನು ಕೂಡ ಆಡ್ತಾರೆ. ಕಿಂಗ್ ವಿರಾಟ್ ಕೊಹ್ಲಿ ಸದ್ಯಕ್ಕೆ ಇರುವ ಒಂದು ಫಾರ್ಮ್ ನೋಡ್ತಾ ಹೋದರೆ 2016 ನಮಗೆ ಮತ್ತೊಮ್ಮೆ ಇಲ್ಲಿ ನೆನಪಿಸಿಕೊಡ್ತಾ ಇದ್ದಾರೆ. ಹೀಗಾಗಿ ರೋಹಿತ್ ಅವರು ಕೂಡ ಅದ್ಭುತ ಫಾರ್ಮ್ನಲ್ಲಿದ್ದಾರೆ. ಇನ್ನು ನಾವು ಮುಂದೆ ಬರೋದು ನ್ಯೂಜಿಲೆಂಡ್ ಪ್ರವಾಸ, ಜನವರಿ 11ಕ್ಕೆ ಎಲ್ಲರೂ ಕೂಡ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಗಂಭೀರ್, ಕೊಹ್ಲಿ ಮತ್ತು ರೋಹಿತ್ ಅವರ ಮಧ್ಯೆ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ಬರ್ತಾ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮಗೆ ಹೀಗೆ ಅನಿಸ್ತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.